ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಉಷಿಕಾ ಕನ್ನಡ ಲಾಗ್ಗೆ ಸ್ವಾಗತ. ಯಾರ್ಯಾರು ನನ್ನ ಚಾನಲ್ ಹೊಸ್ದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಇವತ್ತಿನ ಸ್ಪೆಷಲ್ ಬಿಳಿ ಹೋಳಿಗೆ, ಬದನೆಕಾಯಿ ಹೆಣ್ಗಾಯಿ, ಪುದೀನ ಚಟ್ನಿ ಮತ್ತು ಈರುಳ್ಳಿ ಚಟ್ನಿ ಹೇಗೆ ಮಾಡೋದಂತ ನೋಡ್ಕೊಂಬರೋಣ. ಫಸ್ಟ್ ಬದನೆಕಾಯಿ ಹೆಣ್ಗಾಯಿ ಮಾಡ್ಕೊಳ್ಳೋಣ. ಇಲ್ಲಿ ನಾನು ಒಂದು 8 ಬದನೆಕಾಯಿ ಇಟ್ಕೊಂಡಿದ್ದೀನಿ. ಶೇಂಗಾ ಬೀಜ ಹುರಿದಿರೋದು, ಈರುಳ್ಳಿ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಅಚ್ಕಾರದ ಪುಡಿ, ಅರಿಶಿನ, ಸಾಂಬಾರು ಪೌಡ್ರು ಸ್ವಲ್ಪ ಇಟ್ಕೊಂಡಿದ್ದೀನಿ. ಗುರಳ್ ಪುಡಿ ಅಥವಾ ಕುರುಶಿನ ಪುಡಿ ಅಂತಾರೆ, ಹುಣಸೆ ಹಣ್ಣು, ಉಪ್ಪು, ಬೆಲ್ಲ. ಮಿಕ್ಸಿಗೆ ಹಾಕೊಳ್ಳೋಣ. ಶೇಂಗಾ ಬೀಜ, ಬೆಳ್ಳುಳ್ಳಿ, ಈರುಳ್ಳಿ, ಅಚ್ಕಾರದ ಪುಡಿ, ಅರಿಶಿನ, ಸಾಂಬಾರು ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಟೇಸ್ಟಿಗೆ ಬೆಲ್ಲ, ಗುರಳ್ ಪುಡಿ, ಕರಿಬೇವು, ಕೊತ್ತಂಬರಿ. ನೀರು ಹಾಕ್ದಲ್ಲೇ ರುಬ್ಕೊಳ್ಳೋಣ. ಇದನ್ನು ರುಬ್ಕೊಂಡಿದ್ದೀನಿ, ಗಟ್ಟಿಗೆ ಇದೆ. ಫಸ್ಟ್ ಇದನ್ನು ಬದನೆಕಾಯಿ ತುಂಬಿಕೊಳ್ಳೋಣ. ಎಲ್ಲ ಬದನೆಕಾಯಿಗೂ ತುಂಬ್ಕೊಂಡಿದ್ದೀನಿ. ಉಳಿದಿರೋ ಅಂಥದ್ದನ್ನು ನೀರು ಹಾಕಿ ನುಣ್ಣಗೆ ರುಬ್ಕೋತೀನಿ. ಮಸಾಲೆನ ಒಂದು ಪ್ಯಾನಿಗೆ ಎಣ್ಣೆ, ಬದನೆಕಾಯಿ, ಮಸಾಲೆ ತುಂಬಿರೋ ಬದನೆಕಾಯಿ, ಇದನ್ನು ಎಣ್ಣೆಲೇ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ, ಒಂದು 5 ನಿಮಿಷ. ಈ ರೀತಿ ಮಾಡೋದ್ರಿಂದ ರುಚಿ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಈಗ ಫ್ರೈ ಆಗಿದೆ ಒಂದು ಅರ್ಧ. ಎಣ್ಣೆಲೇ ಬೇಯೋದ್ರಿಂದ ಬದನೆಕಾಯಿ ಟೇಸ್ಟ್ ಇರುತ್ತೆ, ಪಲ್ಯ ಕೂಡ. ಒಂದು ಈರುಳ್ಳಿ ದೊಡ್ಡದಾಗಿ ಹೆಚ್ಚಾಕೊಂಡಿದ್ದೀನಿ. ಇವಾಗ ಉಳಿದಿರೋ ಅಂಥ ಮಸಾಲೆ ಹಾಕ್ಕೊಳ್ಳೋಣ. ಇವಾಗ ಸ್ವಲ್ಪ ನೀರು ಹಾಕ್ಕೊತೀನಿ. ಮಿಕ್ಸ್ ಮಾಡ್ಕೊಳ್ಳೋಣ. ಇದನ್ನು ಒಂದು 10 ನಿಮಿಷ ಮುಚ್ಚಿಡೋಣ, ಬೇಯಲಿ. ನೋಡಿ, ಇವಾಗ ಆಗಿದೆ. ಇದು ಪರ್ಫೆಕ್ಟಾಗಿ ಬದನೆಕಾಯಿ ಹೆಣ್ಗಾಯಿ ರೊಟ್ಟಿ, ಚಪಾತಿ, ಈವನ್ ರೈಸು, ಒಂದು ದೋಸೆಗೂ ಕೂಡ ತಿಂತಾರೆ. ತುಂಬ ಚೆನ್ನಾಗಿರುತ್ತೆ ಕೂಡ. ಬದನೆಕಾಯಿ ಹೆಣ್ಗಾಯಿ ಇವಾಗ ರೆಡಿಯಾಗಿದೆ. ಟೇಸ್ಟು ಅಷ್ಟೇ ತುಂಬ ಚೆನ್ನಾಗಿದೆ. ಇವಾಗ ಈರುಳ್ಳಿ ಚಟ್ನಿ ಮಾಡ್ಕೊಳ್ಳೋಣ. ಈರುಳ್ಳಿ, ಬ್ಯಾಡಗಿ, ಗುಂಟೂರು 2 ನೆನೆಸಿಟ್ಕೊಂಡಿದ್ದೀನಿ. ಮೆಣಸಿನ್ಕಾಯಿನ, ಕೊತ್ತಂಬರಿ, ಕರಿಬೇವು, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಹುಣಸೆ ಹಣ್ಣು. ಇದಿಷ್ಟು ಹಸಿದೇ ರುಬ್ಕೋತೀನಿ ನಾನು. ಈರುಳ್ಳಿ, ಬೆಳ್ಳುಳ್ಳಿ, ಕೊತ್ತಂಬರಿ ಬೀಜ, ಬೆಲ್ಲ, ರುಚಿಗೆ ತಕ್ಕಷ್ಟು ಉಪ್ಪು, ಮೆಣಸಿನ್ಕಾಯಿ 2 ಹಾಕ್ಕೊಡ್ತೀನಿ. 1 ಗಂಟೆ ಮುಂಚೆ ನೆನೆಸಿಟ್ಕೊಂಡಿದ್ದೀನಿ ಮೆಣಸಿನ್ಕಾಯಿ ಕೂಡ ನಾನು. ಕರಿಬೇವು, ಕೊತ್ತಂಬರಿ 2 ಹಾಕ್ಕೊತಿದ್ದೀನಿ.
ಎಲ್ಲ ಹಸಿದೇನೆ, ನೀರು ಹಾಕಬಾರ್ದು, ನುಣ್ಣಗೆ ರುಬ್ಕೊಳ್ಳೋಣ ಇದನ್ನು. ಈರುಳ್ಳಿ ಚಟ್ನಿ ರುಬ್ಬಿದ್ದಾಗಿದೆ. ಒಂದು ಪ್ಯಾನಿಗೆ ಎಣ್ಣೆ, ಇದು ಎಣ್ಣೆ ಸ್ವಲ್ಪ ಜಾಸ್ತಿ ಹಾಕಿ ಫ್ರೈ ಮಾಡಬೇಕು. ಹಿಂಗು ಆಪ್ಷನು, ಬೇಕಂದರೆ ಹಾಕೊಳ್ಳಿ, ಇಲ್ಲಂದ್ರಿಲ್ಲ. ರುಬ್ಬಿರುವಂಥ ಚಟ್ನಿ ಹಾಕೊಳ್ಳೋಣ. ಹಸಿ ವಾಸನೆ ಹೋಗೋ ತನಕ ಚೆನ್ನಾಗಿ ಕುದಿಸ್ಕೋಬೇಕಿದು. ಟೇಸ್ಟು ತುಂಬ ಚೆನ್ನಾಗಿರುತ್ತೆ. 15 ದಿನ ಇಟ್ಕೊಂಡು ತಿನ್ಬೋದು. ಹೊರಗೆ ಇದ್ರೂ ಕೂಡ ಏನು ಕೆಡೋದಿಲ್ಲ ಇದು. ಚಟ್ನಿ ಕೂಡ ರೆಡಿಯಾಗಿದೆ, ಈರುಳ್ಳಿ ಚಟ್ನಿ. ಇದು ಅಷ್ಟೇ, ಚಪಾತಿ ಎಲ್ಲದಕ್ಕೂ ಚೆನ್ನಾಗಿರುತ್ತೆ. ಪುದೀನ ಚಟ್ನಿ ಮಾಡ್ಕೊಳ್ಳೋಣ. ಹಸಿಮೆಣಸಿನ್ಕಾಯಿ ಹುರ್ಕೊತಿದ್ದೀನಿ. ಪುದೀನ ಸೊಪ್ಪು ಒಂದು ಅರ್ಧ ಕಟ್ಟಷ್ಟು ಹಾಕ್ಕೊಂಡಿದ್ದೀನಿ. ಅದು ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಪುದೀನ. ಇವಾಗ ಇದಾಗಿದೆ, ತೆಂಗಿನಕಾಯಿ ಹಾಕೋತೀನಿ. ರುಚಿಗೆ ತಕ್ಕಷ್ಟು ಉಪ್ಪು. ಮಿಕ್ಸಿಗೆ ಹಾಕೊಳ್ಳೋಣ. ಇದು ಕೂಡ ನೀರು ಹಾಕೊಳ್ಳಲ್ಲ, ಹಂಗೆ ರುಬ್ಕೋತೀನಿ ತರಿಯಾಗಿ. ಈ ಥರ ಪುದೀನ ಚಟ್ನಿ ಮಾಡಿ ನೋಡಿ, ಟೇಸ್ಟು ತುಂಬ ಚೆನ್ನಾಗಿರುತ್ತೆ. ನೀವು ಒಂದ್ಸರಿ ಟ್ರೈ ಮಾಡಿ ನೋಡಿ. ಬಿಳಿ ಹೋಳಿಗೆ ಮಾಡ್ಕೊಡ್ತೀನಿ. ಒಂದು ಪ್ಯಾನಿಗೆ ನೀರು, ಉಪ್ಪು, ಇನ್ನೊಂದು ಬೌಲಲ್ಲಿ ಒಂದು ಸ್ವಲ್ಪ ನೀರು, ಒಂದು ಅರ್ಧ ಬಟ್ಲಷ್ಟು ಹಿಟ್ಟು ಹಾಕೋತೀನಿ. ನೀರು ಮಾಡ್ತಾ ಇದೆ, ಹಿಟ್ಟು ಕಲಸಿರೋದು ಹಾಕ್ಕೊಳ್ಳೋಣ. ಈ ರೀತಿ ಹೋಳಿಗೆ ಮಾಡೋದ್ರಿಂದ ತುಂಬ ಸಾಫ್ಟಾಗಿರುತ್ತೆ. ಈ ಒಂದು ಬಾಕ್ಸಲ್ಲಿ ಇಟ್ಟರೂ ಕೂಡ ಸಾಫ್ಟ್ನೆಸ್ ಆಗೇ ಇರುತ್ತೆ. ಒಂದ್ಸರಿ ಈ ರೀತಿಯೂ ಟ್ರೈ ಮಾಡಿ ನೋಡಿ. ಕುದ್ದಿದೆ, ಇವಾಗ ಹಿಟ್ಟು ಹಾಕೋತೀನಿ. ಇದನ್ನು ಒಂದು 2 ನಿಮಿಷ ಕುದಿಸ್ಕೊಳ್ಳೋಣ. ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದನ್ನು. ಇದು ತಣ್ಣಗಾಗಲಿ ಅಷ್ಟೊತ್ತಿಗೆ ನಾನು ಚೆನ್ನಾಗಿ ನಾದ್ಕೋಬೇಕು ಇದನ್ನು. ನಾದಿಟ್ಕೊಂಡಿದ್ದೀನಿ. ಒಳಗೆ ತುಂಬ ಸ್ಟಫಿಂಗ್ ರೆಡಿಯಾಗಿದೆ. ಮೈದಾ ಹಿಟ್ಟು ಕಲಿಸ್ಕೊತಿದ್ದೀನಿ. ಮೈದಾ ಹಿಟ್ಟಿಗೆ ಸ್ವಲ್ಪ ಉಪ್ಪು, ನಾನು ಹಾಲು ಹಾಕಿ ಕಲಿಸ್ಕೊತಿದ್ದೀನಿ, ನೀವು ನೀರಾದರೂ ಹಾಕ್ಕೊಂಡು ಕಲಿಸ್ಕೊಳ್ಳಿ. ಸ್ವಲ್ಪ ಎಣ್ಣೆ ಹಾಕಿ ಕಲಿಸ್ಕೊತೀನಿ. ಹಿಟ್ಟು ಕೂಡ ರೆಡಿಯಾಗಿದೆ. ಇದಕ್ಕೆ ಸ್ವಲ್ಪ ಮೇಲೆ ಎಣ್ಣೆ ಹಾಕೋಣ. ಹಿಟ್ಟು ಕೂಡ ನೆಂದಿದೆ. ನೋಡಿ, ಸಾಫ್ಟಾಗಿ ಹಿಟ್ಟು ರೆಡಿಯಾಗಿದೆ. ಇವಾಗ ಹೋಳಿಗೆ ರೆಡಿ ಮಾಡ್ಕೊಳ್ಳೋಣ. ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ. ಇದನ್ನು ಲಟ್ಟಿಸ್ಕೊಳ್ಳೋಣ. ಹೋಳಿಗೆ ಕೂಡ ರೆಡಿಯಾಗಿದೆ, ಬೇಯಿಸ್ಕೊತೀನಿ ಈಗ. ಸ್ವಲ್ಪ ಎಣ್ಣೆ ಹಾಕಿ ಬೇಯಿಸ್ಕೊಳ್ಳೋಣ. ಎರಡು ಸೈಡ್ ಚೆನ್ನಾಗಿ ಬೇಯಿಸ್ಕೋಬೇಕು ಇದನ್ನು.
ಒಂದೇ ಥರ ರೊಟ್ಟಿ ಚಪಾತಿ ತಿಂದು ಬೋರ್ ಆಗಿದ್ರೆ ಈ ಥರನೂ ಮಾಡ್ಕೊಳ್ತೀನಿ. ತುಂಬ ಚೆನ್ನಾಗಿದೆ ಹೋಳಿಗೆ ಕೂಡ. ಎಣ್ಗಾಯಿ, ಪುದೀನ ಚಟ್ನಿ ಎಲ್ಲ ತುಂಬ ಚೆನ್ನಾಗಿದೆ, ಟೇಸ್ಟು ಕೂಡ. ಒಂದ್ಸರಿ ಟ್ರೈ ಮಾಡಿ ನೋಡಿ. ತುಪ್ಪ ಹಾಕೊಂಡು ತಿಂದರೆ ತುಂಬ ರುಚಿಯಾಗಿರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ. ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ದ ವಿಡಿಯೋ.